ಯಾರೇ ಯಾರೇ ನೀನಲ್ಲವ ಯಾರೇ ಕನಸಿನಲ್ಲಿ ಕಾಡಿ ನನ್ನ ಮನಸ್ಸಿನ ಗಮೂಡಿ ಕನಸಿನಲ್ಲಿ ಕಾಡಿ ನನ್ನ ಮನಸ್ಸಿನ ಗಮೂಡಿ ಹಗಲೆಲ್ಲ ಇರುಡಾಗಿತೋ ನಡುವೂರಾಗ ಕಡದರ ಕಡಿಲಿ ತರುತ್ತೀನಿ ಬಿಡೋದಿಲ್ಲ ಬಿಟ್ಟರ ಜಾತಿ ಮಗಳಲ್ಲ ನಾ ತಿಳಿದಂಗ ಹಗಲಿಲ್ಲ ನಿಮ್ಮಪ್ಪ ಯಾರ ಅಂಜಿಕೆ ನಡುವೂರಾಗ ಕಡದರ ಕಡಿಲಿ ತರುತ್ತೀನಿ ಬಿಡೋದಿಲ್ಲ ಬಿಟ್ಟರ ಜಾತಿ ಮಗಳಲ್ಲ ನಾ ತಿಳಿದಂಗ ಹಗಲಿಲ್ಲ ನಿಮ್ಮಪ್ಪ ನಾನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮಪ್ಪ ನಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಟುಬಿ 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 ಎಂದು ಹಾಡುವ ಹೊಸಗಕ್ಕಿಯಲ್ಲೋಡಿದೆ ಟುಬಿ 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 ಎಂದು ಹಾಡುವ ಹೊಸಗಕ್ಕಿಯಲ್ಲೋಡಿದೆ ಕೇಳುತ್ತಾ ಕೇಳುತ್ತಾ ಮೇಲೆ ಹಾರಿದೆ ಹಾರಿದೆ ಟುಬಿ 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 ಮಾಡಬೇಡ ನೀ ಹಿಂಗ ಡೌಲ ಆಗೋದಿಲ್ಲ ನಾನು ಮಳ್ಳ ಮಾಡಬೇಡ ನೀ ಹಿಂಗ ಡೌಲ ಆಗೋದಿಲ್ಲ ನಾನು ಮಳ್ಳ ಇಲ್ಲಿ ಬ್ಯಾಡ ಕೂಡಿದ ಮಂದ್ಯಾಗ ಏ ಹಿರಿಯ ಬರ್ತೀಯನ್ನ ಎಲ್ಲಿಗೆ ಹೋಗು ನಡಿ ಸಾಲಿ ಇಲ್ಲಿ ಬ್ಯಾಡ ಕೂಡಿದ ಮಂದ್ಯಾಗ ಬರ್ತೀಯೇನೋ ಪಡೆದ ಗಾಡ್ಯಾಗ ಗದ್ರದಾಗ ಬಂದು ಸಿಕ್ಕಿದಿ ಹುಡುಗಿ ಅಗದು ಮೈ ಕೈ ನೋವಾ ಬೇಕಿಲ್ಲ ಗಾವ ಗದ್ರದಾಗ ಬಂದು ಸಿಕ್ಕಿದಿ ಹುಡುಗಿ ಅಗದು ಮೈ ಕೈ ನೋವಾ ಬೇಕಿಲ್ಲ ಗಾವ ಗುಳಿದ್ಗುಡ್ಡ ನನ್ನೂರ ನಂಬಲಿಲ್ಲ ಹುಡುಗೂರ ನಾ ಬಾಳ ಹಚ್ಚಿಕೊಂಡವ ಮಾಡತಾನ ಬಲದೂರ ಗುಳಿದ್ಗುಡ್ಡ ನನ್ನೂರ ನಂಬಲಿಲ್ಲ ಹುಡುಗೂರ ನಾ ಬಾಳ ಹಚ್ಚಿಕೊಂಡವ ಮಾಡತಾನ ಬಲದೂರ ನಾ ಬಾಳ ಹಚ್ಚಿಕೊಂಡವ ಮಾಡತಾನ ಬಲದೂರ ಬಡ ಬಾ ಅರೇ ಹುಡುಗಿ ನೀನು ಅತ್ತಾಗಿತ್ತಾಗ ನೋಡ್ಬೇಡ ನೋಡ್ರಿ ಮಾಸ್ತಾರ ಹೆಂಗ್ ಬಾಯಿ ತರ್ಕಂತ ನೋಡ್ಕೊಂತ ನಿಂತಾನ ನಮ್ಮ ಹುಸೇನ್ ಸಾಬ್ ಮಾಸ್ತಾರ ಯಾಕ್? ಕಂಡ್ರಪ್ಪಿ ಬಡಿವಲ್ ನೋಡಲ್ಲಿ ಯಾಕೆ ಚರ್ಕೊಂಡು ನೋಡಕತ್ತಾನೆ ಹೇಳು ಅಲ್ಲಿ ಕುಂತಾರ ನಿನ್ನ ಅರೇ ಹುಡುಗಿ ಅಂತ ಇಂಥ ನೋಡಕತ್ತಾನ ಅವಕಾಶ ನನಗೆ ಸಿಗಲಿಲ್ಲಲ್ಲಪ್ಪ ಅಂತ ನೋಡಕತ್ತಾನ ಏಯ್ ಯಾದಕ್ಕೆ ಅವನವನ ಟಾಂಗ ಓಡ್ದಂಗ ಕುದುರೆ ವಿಚಾರ ಓಡಕತ್ತಿ ನಿಂದ್ರ ಮಾರಾಯ ನಿಂದ್ರ ಕತ್ತಿಗುರಕ್ಕೆ ನಂಗೆ ನೀ ಸತ್ತೆಜ್ಜಿ ಚೆಲ್ಲಿದ್ರೆ ನಾನು ಏನ್ ಮಾಡ್ಲಿ ನಿನ್ನ ಸಲುವಾಗೆಲ್ಲ ನಾನು ಊರು ತಿರುಗಾಡಕತ್ತಿದ್ದು ನಿನ್ನ ಕಟ್ಟಿಗೊಳಕ್ಕಿಂತ ಮೊದಲು ನಾನು ಒಬ್ಬನ ಎಂಥ ಆರಾಮಿದ್ಯಾ ಯಾವ ಮುಹೂರ್ತಾಗ ನೀನು ನನಗೆ ಗಂಟು ಹಾಕಿದ್ನೋ ಆ ಶಿವರುದ್ರಯ್ಯನ ಮಗ ಗೆಡ್ಡು ಶಾಣಯ್ಯ ಆತನ ಮನೆಗೆ ಉಜ್ಜಳ ಆಗ್ಲಿ ಏಯ್ ಅಲ್ಲ ಯಾಕೆ ಕಿವಿ ಕಿತ್ತಿದ ಆಡಿ ನಂಗೆ ಒಂದೇ ಸವನ ಒದರಕತ್ತಿದಿ ಮಾಡ್ಕೊಂಡು ಹೆಂಡತಿಗೆ ತಂದು ಹಾಕಬೇಕಾದ್ರೆ ನಿಗೆ ಎಷ್ಟರ ಬಂದೈತಿ ಅಂತೀನಿ ನಿಮ್ಮ ಅಪ್ಪ? ಹಿರಿಯ, ಇದು ಸಾಯೋತನ ನಿನಗ ಜೋಡು ಬಿಡಕ್ಕೆ ಇಲ್ಲ ನಿಮ್ಮಪ್ಪ ನನಗೆ ಕರಾರು ಮಾಡಿ ಕೊಟ್ಟಿಲ್ಲ ಏನಂತ ನಿನ್ನ ಹೊಟ್ಟಿಗೆ ದುಡ್ದಾಕ್ಬೇಕಂತ ಅಂದ್ರೇನು ಸಾಯೋತನ ಮರ್ಮುಖ ಹಾವಿನಂಗ ಮಣ್ಣು ತಿಂದ ಬದುಕಬೇಕಂತ ಹೇಳಕತ್ತೀಯ ಹೆಂಗ ಮಣ್ಣು ಹಾಕಿ ತಿಂತಿ ಮಣ್ಣು ನೀ ಹಾಕಿ ತಿಂತಿ ನನ್ನ ಜೀವ ತಿನ್ನ ಬೆನ್ನು ಹತ್ತಿದಿ ಮಾರಿ ಅವನಂಗ ಬಾಯ್ ತರ್ಕೊಂಡು ತಡ್ಕೊಂಡ್ರು ತಡ್ಕ ಸಾಕು ಏಟ್ ಅವನವ್ನ ಹಂಗ ದೊಡ್ಡದಾಗಿ ಡಂಬಚರ ಮಾಡಕತ್ತೀವ ನನ್ನ ಸರದಾರ ಇನ್ನು ದುಡ್ದು ತಂಡ ಹಾಕಿ ಕುಂದ್ರಿಸಿ ಕೂಳು ಹಾಕಿದ್ರಿ ಎಷ್ಟು ಬಾಯಿ ಬಂಡಾಚಾರ ಮಾಡ್ತಿದ್ದು ಮತ್ತೆ ನಾನು ಯಾರ್ದಾರ ಮನೆ ಲೂಟಿ ಮಾಡಿ ತಂದು ನಿನ್ನ ಸಲ್ತನ ತತ್ತಿದೆಯೇನ ಅಯ್ಯ ಎಷ್ಟರ ಬೆವರು ಸುರಿಸಿ ದುಡ್ದಿದ್ದೀಯಪ್ಪ ಎಷ್ಟರ ಹನಿ ಬೆವರು ನಿಂತು ಬಿದ್ದಿರ್ಬೇಕಪ್ಪ ಭೂಮಿ ಪಾವಣಾದಂಗ ನೋಡು ಅಲ್ಲ ಹಿರಿಯ ನಿನ್ನ ದುಡ್ಡು ಹೌದಲ್ಲ ದಲಾಲಿ ಅಂಗಡಿಯಾಗ ಹಳೆ ಚೀಲ ದುರಸ್ತಿ ಮಾಡೋದು ಹೌದು ಅದೇನು ಚಾದ ಅಂಗಡಿಯಾಗ ಕಪ್ಪು ಬಸಿ ತೊಳಿತಿದ್ದಂತ ಹೌದಾ ನಾ ಏನಾರ ಮಾಡ್ಲಿ ನಿನ್ನ ಚೈನಿಗೆ ಏನಾರ ಕೊರತೆ ಮಾಡಿ ನನಗೆ ಹೇಳು
ನಿನ್ನ ಚೈನಿಗೆ ಏನ್ ಕೊಡ್ತಿ ಮಾಡಿ ನಾ ಸಾಕ ಬಾಯ್ ಮುಚ್ಚು ಬಾಯ್ ಮುಚ್ಚು. ನೀ ದುಡ್ದಿದ್ದು ನಿನಗ್ ಕಟಿಂಗ್ ಮಾಡಿಸ್ಕೊಳಕ ಸಾಲೋದಿಲ್ಲ. ಇನ್ನು ನನಗೂ ಚೈನಿ ಮಾಡಕ ತಂದು ಹಾಕ್ತಿ. ನಾನು ನೀ ದುಡ್ದಿದ್ರ ಚೈನಿ ಮಾಡ್ತೀನಿ. ಏ ಬುಗುರಿ, ನೀನು ಸೀದಾ ಮಾತಾಡ. ನನ್ನ ತಲೆ ವಿಷಯದಾಗ ನೀ ಕೈ ಹಾಕ್ಬೇಡ. ಯಾಕಂದ್ರೆ ನಿಮ್ಮ ಮನೆ ದೇವ್ರ ತಲೆ ಮೇಲೆ ಕೈ ಇಟ್ಟು ಖರೆ ಹೇಳು. ಏನಂತ? ಎಂದು ನೀ ಕೈ ಬಿಚ್ಚಿ ರೊಕ್ಕ ಕೊಟ್ಟು ನನ್ನ ಕಷ್ಟ ಮಾಡಿಸಿದ್ದಿ. ತಿಂಗಳು ಪೂರ್ತಿ ಅವ ಕುಷ್ಟಿಗೆ ಹನುಮನ ಅಂಗಡಿ ಮುಂದೆ ಕಸ ಹೊಡೆದು ಕಷ್ಟ ಮಾಡಿಸ್ಕೊಂಡು ಬರ್ತಿದ್ದೆ. ನನ್ನ ಒಂದು ತಲೆ ಕಷ್ಟದ ಸಲುವಾಗಿ ಅವ ಎಷ್ಟೋ ಮಂದಿ ತಲೆ ಕೂದಲ ನನ್ನ ಕೂಡ ತಿಪ್ಪಿಗೆ ಒರೆಸ್ತಿದ್ದ. ಇಷ್ಟಾದ್ರೂ ಸಬ್ಕಾರ ಹಚ್ಚಲಿಕ್ರಿಲ್ಲ. ಮನಸ್ಸು ಮಾಡಿ ಮಂಡಗತ್ತಿ ತಗೊಂಡು ಕೆತ್ತಿ ಬಿಟ್ಟ ಅಂದ್ರೆ 3 ದಿವಸ ನೆನಪು ಉಳಿತೈತಿ. ನನ್ನ ಕನಿಷ್ಠ ಸಮಯ ಅವನ್ ಕತ್ತಿನ ಕಾಣತ್ ನೋಡ. ಸಾಕ್ ಬಿಡ ಬಾಳ ಉಳಿಸ್ಬೇಡ ಬುರುಡಿನ. ಏನ್ ಹೇಳ್ಬುಗಡಿ, ಅವನ ಕತ್ತಿಗೆ ನನ್ ತಲಿ ಅದ್ರಲ್ಲಿ ತಡದೈತೆ. ಜರ ನಿನ್ ತಲಿ ಏನಾರ ಆಗಿದ್ದ ಮುಚ್ಕೋ ಮುಚ್ಕೋ ಬಾಯ್ ಮುಚ್ಕೋ. ನಾಲ್ಗಿನ ಬಾಯೊಳಗೆ ಚಂದಾಗಿ ಇಟ್ಕೊಂಡು ಮಾತಾಡೋದ ಕಲಿ. ಅಲ್ಲ ಹಿರಿಯ, ಏನು ಮಾತಾಡಕತ್ತಿದಿ, ಏನು ಬಿಡಾಕತ್ತಿ ಅನ್ನೋದು ಸ್ವಲ್ಪ ಖಬರ್ ಐತೇನ ನಿನಗೆ? ಹೋಗ್ಲಿ ಬಿಡು, ನಿನಗೇನು ಹಿಡಿದು ಕಟಿಂಗ್ ಮಾಡ್ದಂಗ ಆತನ ಯಪ್ಪ. ಮತ್ತ ಅದನ್ನ ಮಾತಾಡ್ತೀಯಲ್ಲೋ ನೀನು. ನೋಡು, ಈಗಂತೂ ನಾವು ಆ ಊರ್ ಬಿಟ್ಟು ಈ ಊರಿಗೆ ಬಂದಿವಿ. ಹೊತ್ತರ ರಗಡ್ ಆಗಕತ್ತತಿ. ಮುಂದೆ ಹೆಂಗ ಮಾಡೋದು? ಒಂದು ಕೆಲಸ ಮಾಡೋನು, ಹೊತ್ತು ಮುಳುಗಾಕ್ ಬಂದತಿ. ಇವತ್ತ ಇದ ಊರಾಗ ಇರೋನು. ಕೆಲಸ ಸಿಕ್ತು, ಇದ ಊರಾಗ ದುಡ್ಕೊಂಡು ಜೀವನ ಮಾಡೋನು. ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಹರಿದ್ಮ್ಯಾಗ ಮುಂದಿನ ಊರಿಗೆ ಹೋಗಿ ದುಡ್ಕೊಂಡು ತಿಂದ್ರಾಯ್ತು. ಇಲ್ಲೆಲ್ಲಿ ವಸ್ತಿ ಇರ್ತೀಯ? ಇಲ್ಲೇನ್ ಬೀಗ್ರ ಬಿಜ್ರ ಗುರುತ ಪರಿಚಯ ಇಲ್ಲೆಲ್ಲಿ ಇರೋದು ವಸ್ತಿ? ನಿಮ್ಮ ಮೌನಿನ ದಿನ ತಿಂದ ಹಾಡಲ್ಲು. ಏನ್ 6 ತಿಂಗಳಾಗ ಪುಸ್ತಕಂತ ಹೋಗಿದ್ಲು ಅಲ್ಲೋ. ದಿನ ಒಂದೊಂದು ಊರು ಅಡ್ಡಾಡೋಣ ನಮ್ಮ ಮಕ್ಕಳು ನಾವು. ನಮ್ಗೇನು ಮನ್ನಾಪುರದವ್ರು ಗೊತ್ತಾ? ಗೊತ್ತಿಲ್ಲ. ಬಂದೀವಿ. ಯವ್ವ ಯಾಕ ನೀವ ತಂದೆ ತಾಯಿ ಅಂತ ಅನ್ಕೊಂಡ್ರ ಎಲ್ಲರ ಗುಡಿ ಗುಂಡಾರ ನಮಗಿರಾಕ ಅವಕಾಶ ಮಾಡಿ ಕೊಡ್ತಾರೋ ಮಾರಯ್ಯ. ಇವನವನು ಗುಡಿ ಗುಂಡಾರ ಸುದ್ದಿ ಕೇಳಿಲ್ಲ ನೀನು? ಯಾಕೆ ಏನಾಯ್ತು? ಗುಡಿ ಗುಂಡಾರ್ದಾಗ ನಮ್ಮಂತವ್ರು ಕಾಲಿಟ್ರ ದೇವ್ರು ಬದುಕುದಿಲ್ಲ, ಎದಿ ಹೊಡ್ಕೊಂಡ್ ಸತ್ತೋಯ್ ಬಿಡ್ತಾವ. ಮತ್ತೆ ಎಂತವ್ರು ಹೋಗ್ಬೇಕು ಗುಡಿ ಗುಂಡಾರ್ಕ? ಶಾಂಪಲ್ ಸರಯ ಕುಡಿಯೋರು, ಸಿಂಪಲ್ ಇಸ್ಪಿಟ್ ಆಡೋರು ಅಂತರ ಹೋಗ್ತಕ್ಕದ್ದು. ಏನು ದೇವ್ರ ಗುಡಿಗೆ ಇಂಥವ್ರು ಹೋಗ್ತಾರ? ಅಲ್ಲೇ ನಾ ಹೇಳಿದ್ದು, ದೇವ್ರ ಗುಡಿಗಳೆಲ್ಲ ಕುಡುಕರು ಕತಿ ಬಿಡವ. ಇದನ್ನ ಕಂಡು ದೇವ್ರ ಕುಡಿಯೋದು ಕಲ್ತು ಬಿಟ್ಟನ. ಕೈಯಾಗಿನ ಪೂಜೆ ಕೈ ತರಿಸ್ಕೊಂತಾವ, ಬಟ್ಟಿ ಇಳಿಸೋ ವಸೂಲಿ ಹಚ್ತಾವ. ನಮ್ಮೂರ ಹನುಮಪ್ಪಗ ನಾವು ಇಸ್ಪತ್ತಾರ ಚಟ ತುಂಬಿಡದ ಬ್ಯಾಡ ಹೋಗದ ಸುದ್ದಿನ ಹೊತ್ತು ಒಂಡದಾಗ ಮೈ ಮ್ಯಾಗಿನ ಹಂಗಿ ಸಮಯ ಹರ್ಕೊಂಡ್ ಬಿಟ್ಟಿರ್ತಾವ. ಸಾಕ್ಬೇಡ, ನಿಮ್ಮಂತವ್ರು ಹುಟ್ಕೊಂಡು ಆ ನಿತ್ಯಾನಂದ ಸ್ವಾಮಿನ ಎಳ್ಳು ಹಾಕೊಂಡು ಚಲೋ ಚಲೋ ದೇವ್ರ ಹೆಸರು ಸಹಿತ ಕೆಡ್ಸಕತ್ತೀರಿ ನೀವು. ದೇವ್ರು ನಮ್ಮ ಹಿರಿಯರ ಕಾಲಕ್ಕೆ ಇದ್ದಂಗಿಲ್ಲ. ಈಗ ವಸ್ತ್ರ ಒಡವೆ ಮಾಡಿಸ್ಕೊಡೋ ಅನ್ನೋ ದೇವ್ರೆಷ್ಟು, ಕೋಳಿ ಕುರಿ ಮಾಡಿಸೋವನ್ನ ಕೊಡೋ ಅನ್ನೋ ದೇವ್ರೆಷ್ಟು, ಗಾಂಜಾ ಸರಯ ಕೇಳೋ ದೇವ್ರೆಷ್ಟು, ಇಂತಿಂತ ದೇವ್ರದು ನೋಡ್ ನಮ್ಮೂರಾಗ. ಸಾಕ್ಬಿಡು ಮರಯ್ಯ, ಮಾತಾಡಕತ್ತಿದಿ ಅಂದ್ರೆ ಏನು ಮಾತಾಡ್ತೀಯೋ ಏನು ಬಿಡ್ತೀಯೋ ದೇವ್ರಿಗೆ ಹತ್ತಿದ ಮಾತು. ನೋಡಿಲ್ಲ, ನೀ ಮಾತಾಡೋ ಮಾತು ಕೇಳಿದ್ರೆ ಕತ್ತಿಗೆ ಜ್ವರ ಬರ್ತಾವ. ಅವು ಕಡಿಮೆ ಆಗ್ಬೇಕಾದ್ರ ಈಗ ನಿನ್ನ ಮಾತು ಕೇಳ್ಬೇಕಲ್ಲ. ನಮಸ್ಕಾರ 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 ಸರ್. ನಮಸ್ಕಾರ ಸರ್ಪಂಚ. ಹಿರಿಯ ಏನ ಇದು ಹನಮಸಾಗರ ಅಂತಾರಲ್ಲ ಅವರು. ನಮಸ್ಕಾರ ಸರ್. ಯಾವ್ದು ಒಂದು ದನ ಕಾಯೋದು ಹೊಂಟಿದ್ದಾಗೈತಾ? ನಮಸ್ಕಾರ. ಮಾಡ್ಯಾರ ನಾವು ಸರ್ಪಂಚರ ಅನ್ನೋದು ಸುತ್ತ 50 ಹಳ್ಳಿಗೆ ಗೊತ್ತೈತಿ. ಯಾಕ ನಾವ್ ಹಂಗ ಇಟ್ಟಿ ನಮಸ್ಕಾರ ರೀ ಅಪ್ಪ. ಏ ಹಿರಿಯ ಏನ ಇದು? ಕರೆ ಹೇಳಿದ್ರೆ ಕೇಳ್ತಾರಿ, ಸುಳ್ಳು ಹೇಳಿದ್ರೆ ಕೇಳ್ತಾರಿ. ನಮ್ಮ ಪಾಲಿಗೆ ನೀವ ದೇವ್ರು ನೋಡ್ರಿ. ಈಗ ಹೌದ್ರಿ ಅಪ್ಪ, ಈ ಸದ್ಯಕ್ಕೆ ಕರೆ ಹೇಳ್ಬೇಕಂದ್ರ ನೀವ ನಮ್ಮ ಪಾಲಿಗೆ ದೇವ್ರು. ಏಯ್ ದೇವ್ರ ಅಷ್ಟ ಯಾಕ, ಅವ್ರ ಅಪ್ಪನು ನಿಮ್ಮ ಅಪ್ಪನ ಮನೆ ಏನ್ ಗಂಟು ಖರ್ಚಾಗದ ಕಡತೆ ಒಂದು ಮಾತು ಅನ್ನ ನಾನು. ಏ ಮೂರ್ಖ, ನೀವು ಶಠ ಮೂರ್ಖ ಅಂತ ನೀವು ನನಗಂದ್ರೇನ್ರಿ? ನನ್ನ ಮೂರ್ಖತನ ನಿಮಗೆ ಹೆಂಗ್ ಗೊತ್ತಾತ್ರಿ? ಓಶಾರ್ ಎಂದು ಮಾತಾಡ ಮಗನ. ಹೇಳಿದ ಬಾಯಿ ಒಳಗಿನ ಹಲ್ಲು ಅಲ್ಲ. ನೀವು ಹಲ್ಲಿನ ಡಾಕ್ಟ್ರನ್ರಿ? ಇರ್ಬೇಕು ಭಾಳ ಮಾಡಿ ಇಂಥ ಊರಾಗ ಇಂಥ ಡಾಕ್ಟ್ರ ಇರ್ಬೇಕು ಅಲ್ರಿ. ನಾವು ನಿಮ್ಮ ಹತ್ರ ಹಲ್ಲ ಕಿಸ್ಕೊಂಡಿಲ್ಲ ಅಲ್ರಿ. ಬಹುಶಃ ಒಬ್ಬ ಅಡಿಗೆರ ಮಾದೇವ ಅಲ್ಲೇ ಸಮೀಪಕ್ಕನ ಅವನ ಹಲ್ಲು ಏನಾರು ಕಿತ್ತಿರ್ಬೇಕು ನೋಡ್ರಿ. ಯಾಕಂದ್ರೆ ಅವನ ಬಾಯಾಗ ಒಂದು ಹಲ್ಲಿಲ್ಲ, ಒಂದಿಡಿದು ಕಿತ್ತಿದವ್ರ ನೀನ್ ಇರ್ಬೇಕು ನೋಡ್ರಿ ಬಾಯನ ಹಲ್ಲು. ಅಲ್ಲೇ ನಾವ್ ಯಾರು ಗುರುತರ ಐತೆ ಇಲ್ಲ ನನಗ.
ಹಿಡಿದು ತಲಿ ಬಾಚನ ಮಗನ ತಲಿ. ಹಿರಿಯ ನಾ ಹೇಳ್ತೀನಿ ತಡಿ, ಅಲ್ಲ ನಾ ಹೇಳ್ತೀನಿ ತಡಿ, ನೀನು ಹೇಳ್ಬೇಡ. ಅಲ್ರಿ ನಿಮ್ಮನ್ನ ನೋಡಿದ್ರೆ ಒಂದು ನಮೂನಿ ಪೈಕೇನಿ ನಮ್ಮ ಕುಷ್ಟಗಿ ಬಸ್ ಸ್ಟ್ಯಾಂಡ್ನಾಗ ಪೈಕೇನಿ ತೊಳೆಯೋ ಕಂಡಾಗ ಕಾಣ್ತಾರೆ. ಆದ್ರೂ ಯಾವ ಮನೆ ಚೇಂಜ್ ಇದೆಯೋ ಮರಯ್ಯ, ನಿಮ್ಮನ್ನ ನೋಡಿದ್ರೆ ಪೈಕೇನಿ ತೊಳೆಯೋ ರಂಗ ಕಾಣಗಲ್ಲಲ್ರಿ ಅಪ್ಪ. ಅಲ್ಲಲೇ ಯಪ್ಪ, ನಾ ಈ ಊರ್ ಸರ್ಪಂಚ ಇದೀನಿ. ಓ ಮಗನ, ಈ ಊರ್ ಸರ್ಪಂಚ. ಹೌದಾರ? ನಾನೆಲ್ಲ ಏನೆಲ್ಲ ಮಾತಾಡ್ಬಿಟ್ನಲ್ರಿ ಅಪ್ಪ. ಈಗ ನಾನು ಮಾತಾಡಿದ್ದು ಪೈಕೇನಿದಂತ ಹೇಳಿದ್ರಿ, ಅದನ್ನ ಸ್ವಲ್ಪ ಹೊಟ್ಟೆಗೆ ಹಾಕ್ಯಾಡ್ರಿ. ಪೈಕೇನಿದಂತ ಭಾಷೆ ನಾ ಹನ್ನಲ್ರಿ ಮಾತು, ಆ ಮಾತು ಹೊಟ್ಟೆಗೆ ಏ ಹಿರಿಯ ತುಪ್ಪ ತನ್ನ ಸರ್ಪಂಚರು. ಹೌದಾ ಗಂಡ ಮಾತಾಡಿದ್ದು ತುಪ್ಪಾತು ಅಲ್ಲಲ್ಲ ತಪ್ಪಾತ್ರಿಯಪ್ಪ ತಪ್ಪಾತು. ಹೌದು, ನೀವ್ಯಾರ? ನಾವ್ ಹಿಂಗಾರಿ ಹುಬ್ಬಳ್ಳ್ಯಾರ. ಅಲ್ಲಿದು ನನ್ನ ಹೆಣ್ತಿಗೆ ಹಿಡಿಸಿಲ್ಲಂತ್ರಿ. ಏನ ಹಿಡಿಸಲ್ಲ? ಹವ ರೀ, ಅಲ್ಲಿ ಹವ ನನ್ನ ಹೆಣ್ತಿಗೆ ಹಿಡಿಸ್ಲಿಲ್ರ. ಅದಕ್ಕ ಇಲ್ಲೇ ಒಂದು 4 ವರ್ಷ ಎಲ್ಲರ ಸಣ್ಣ ಹಳ್ಳಿಯಾಗ ಇರ್ಬೇಕಂತ ಹೊಂಟಿವ್ರ. ಇಲ್ಲೇ ಒಂದ್ ಯಾವ್ದಾರ ಕೆಲಸ ಸಿಕ್ಕರು ಬಹಳ ಅನುಕೂಲ ಆಗತ್ರಿ. ಯಾವ್ದಾರ ಒಂದು ಕೆಲಸ ಹಚ್ಕೊಡ್ರಿ ದೇವ್ರ. ರೈಟ್ ಏನ್ರಿ? ರೈಟ್ ರೈಟ್. ಹ್ಞೂನ್ರಿ. ಬಾ ನಮ್ ಕೂಡ ಸದ್ಯ ನಮ್ಮ ಪಂಚಾಯಿತಿಯಲ್ಲಿ ಅಪಾರ್ಟ್ಮೆಂಟಲ್ ಮಾಡ್ಕೊಂತೀವಿ. ಅಪಾರ್ಟ್ಮೆಂಟಲ್ ಅಂದ್ರಿ ಹಾಜರ್ ಮಾಡ್ಕೊಂತೀವಿ. ಬಾ ಮಗನ. ಪಾಪ ನಿಮಗ ಇಂಗ್ಲಿಷ್ ಬರಂಗಿಲ್ಲ ಅಂತ ಕಾಣುತ್ತ. ಅಂತದಲ್ಲ, ನಮಗೆ ಏನ್ ಗೊತ್ತಾಗ್ಬೇಕು ಬಿಡ್ರಿ ಅಪ್ಪ. ಅದನ್ನ ಕಲಿಯೋದು ನಿಮ್ಮಂತರ ತ್ರಾಣನಲ್ಲಪ್ಪ. ನಾವು ಸರ್ಪಂಚರಾದ ಮೇಲೆ ರೊಕ್ಕ ಕ್ಷಣತನ ಮಾಡ್ಲಾರ್ದನ ಶಿಕ್ಷಕ ಅವ್ರಿಗೆ ರೊಕ್ಕ ಕೊಟ್ಟು ಇಂಗ್ಲಿಷ್ ಕಲ್ತೀವಿ. ಇಂಗ್ಲಿಷ್ ಈಗ ಈ ಊರಿಗೆ ದೊಡ್ಡ ಇಂಗ್ಲಿಷ್ ಪಂಡಿತ ಅಂದ್ರ ನಾನಪ್ಪ. ಮಾತಿನ ಮೇಲೆ ಗೊತ್ತಾಗತ್ತಲ್ರಿ. ಇನ್ನು ಈ ಊರಿಗೆ ದೊಡ್ಡ ಶ್ರೀಮಂತರು ಅಂದ್ರೂ ನಾವ ನೋಡಿದ್ರೆ ಗೊತ್ತಾಗತ್ತಲ್ರಿ. ಇನ್ನ ನಮ್ಮ ಅಧಿಕಾರಕ್ಕೆ ಬಾ. ಈ ಊರಾಗ ನಮ್ಮ ಅಧಿಕಾರ ಹೆಂಗಪ್ಪ ಅಂತಂದ್ರ, ನಾವು ಊರಾಗ ಹೊಂಟಿವಿ ಅಂದ್ರ ಸಣ್ಣವು ದೊಡ್ಡವು, ಹೆಣ್ಮಕ್ಳು ಗಳ್ಮಕ್ಳು ಹೊಡೆದು ಸಾಯ್ತೇವ. ಹೊಡಿತಾರ್ರಿ. ಶರಣ ಹೊಡೆದು ಸಾಯ್ತೇವ ಮಗನ. ಹಂಗ ನಾವು ಕಾಯ್ಕೊಂಡಿವಿ. ಅಲ್ರಿ ಪಂಚಾಯತಿಯಾಗ ನಿನ್ ಕೆಲಸ ನೋಡಪ್ಪ. ಲೈಟ್ ಹಚ್ಚಬೇಕು. ಆಯ್ತ್ರಿ. ಆಫೀಸಿನ ಕಸ ಹೊಡಿಬೇಕು. ಆಯ್ತ್ರಿ. ಆಮೇಲೆ ಊರಾಗ ನೀರ್ ಬಿಡಬೇಕು. ಆಮೇಲೆ ಆ ಬೇನಿ ಕಟ್ಟಿಗೆ ಪಂಚಾಯತಿ ವಿಷಯ ಮಾತಾಡ್ತಿರ್ತಾರಲ್ಲ, ದೊಡ್ಡವ್ರು ಕುಂತಿರ್ತಾರೆ, ಅದನ್ನ ತಂದು ಕೂತು ನಮಗಾಗಿ ಹೇಳ್ಬೇಕು. ನಂತರದಲ್ಲಿ ಆಫೀಸ್ಗೆ ದೊಡ್ಡವರು ಅಧಿಕಾರಿಗಳು ಬರ್ತಿರ್ತಾರಲ್ಲ, ಅವ್ರಿಗೆ ಕುರ್ಚಿ ಹಾಕಿ ಹಾಸಿಗೆ ಕೂಡ್ಸ್ಬೇಕು ನೋಡು. ಇಷ್ಟು ನಿನ್ನ ಪಂಚಾಯತಿ ಒಳಗೆ ಕೆಲಸ. ಅಷ್ಟ ಯಾಕ್ರಿ, ಅವ್ರು ಮಲಗ್ತೀವಿ ಅಂದ್ರ ಆಸಿ ಒಚ್ಚಿ ಮಲಗಿಸ್ತೀವಿ. ಆದ್ರ ನನ್ನ ಪಗಾರ ನಿನ್ನ ಪಗಾರ ನೋಡಪ್ಪ, ಮಂಥಲಿ 30 ರೂಪೀಸ್, ಮುಂದ 2 0. ಏನ್ರಿ ಇದು ಎಲ್ಲ ಕೂಡಿ ಏಟಾತ್ರಿ? ಸ್ವಲ್ಪ ಕಸ್ತೂರಿ ಕನ್ನಡದಾಗ ಹೇಳ್ರಿ ಅಪ್ಪ. ತಿಂಗಳಿಗೆ 3000 ಆಗತ್ತೆ ನೋಡಪ್ಪ. ತಿಂಗಳಿಗೆ 3000. 3000? ಏನ್ರಿ ಇದು 3000 ಅಂದ್ರೆ 2 ಜೊತೆ ಬಟ್ಟೆ ಬರಗಲ್ಲ. ಏನ್ರಿ ಇದು 3000 ಅಂದ್ರ? ಬರ್ರಿ ನೀವಂತೂ ಇರ್ತಾ ಏರಿಸ್ತಿರಿಲ್ಲ. ನಾವಿರೋದ ಎಸಕಲೆ. ಹೌದ್ರಾ? ಹಂಗಾರ ಪಾಡ ಆತ್ ಬಿಡ್ರಿ. ನಡ್ರಿ ಹಂಗಾರ ನೋಡಿ. ಈ ಊರಿಗೆ ಸರ್ಪಂಚ್ ಅಂದ್ರನ ನೀವರೇ, ದೊಡ್ಡ ಇಂಗ್ಲಿಷ್ ಪಂಡಿತ್ ಅಂದ್ರನು ತಾವ ದೇವ್ರ, ದೊಡ್ಡ ಶ್ರೀಮಂತರ ಅಂದ್ರನು ನೀವರಿ. ಮತ್ತೆ ನಾನು ಮುಂದೋಗ ಯೋಗ್ಯತೆ ನಿನಗೆ ಸದ್ಯ ಅಲ್ಲ ಬುಗುಡಿ. ಹರ್ವುತ್ಸರಾಗ ಕಡೆ ನಂಬರ್ ಉತ್ಸಂದ್ರ ಇದ ನೋಡ. ಹುರಿದ ಬೀಜದೊಳ ಸಿಡ್ದ ಬೀಜ ಮಗ ಇದು ಅಲ್ಲ. ಇದನ್ನ ತಲೆ ಸುತ್ತೈತೆ. ಈ ಊರಾನ ಮಂದಿ ಹಿರಿತನ ಇಂತ ಹುಚ್ಚನ ಮಗನ ಕೈಯ ಕೊಟ್ಟು ಕೂತಾರಲ್ಲೋ ಮಾರಯ್ಯ. ಅವ್ರಿಗಾರ ಬುದ್ಧಿ ಬೇಡ ಅಂತೀನಿ ನಾನು. ಹೆಂಗಿದ್ರೆ ಕೆಲಸ ಸಿಕ್ತು. ಇನ್ ಯಾವಾಗಲೂ ಅವಂಗ ಯಾವಾಗ ತಲೆಯಾಗ ವಿಚಾರ ಬರ್ತ ನೋಡ, ಅವಾಗ ಏರಿಸ್ತಾನ. ನೀ ಏರಿಸ್ಕೊ. ನಾನು ಏರ್ಸಿಕಲ್, ನೀನ್ ಏರ್ಸಿ. ನನಗಂದ ನಾ ಕೆಲಸ ಕೊಟ್ಟಿದ್ ನಿನಗೆ. ಹೌದಲ್ಲ? ಹುಡುಗ ಹಂಗೇನಿಲ್ಲ, ನಿನಗ ಕೊಡ್ತೀನಲ್ಲ
ನಿನ್ನ ಗಿಡದಾಗೆಷ್ಟು ಭಾರಿ ಮಾವಿನಕಾಯಿ ಕಲ್ಲು ಒಗದ ಕೆಡವಲೇನ ಸಣ್ಣ ಮೇಡಿಗಾಯಿ ನಾಗಿ ನಿನ್ನ ಗಿಡದಾಗೆಷ್ಟು ಭಾರಿ ಮಾವಿನಕಾಯಿ ಕಲ್ಲು ಒಗದ ಕೆಡವಲೇನ ಸಣ್ಣ ಮೇಡಿಗಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನನ್ನ ಬಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನಿನ್ನ ಬಾಯಿ ಮಾವಿನಕಾಯಿ ತಿನ್ನೋ ಆಸೆ ಆಗೈತಿ ಕಲ್ಮಿಕಾಯಿ ನೋಡಿ ಜೀವ ಬೇಡೈತಿ ಮಾವಿನಕಾಯಿ ಹೋಳ ಮಾಡ್ತೇನ ಅರಿಶಿನ ಪುಡಿ ಉಪ್ಪ ಹಾಕಿ ಇಡತನ ಉಪ್ಪಿನಕಾಯಿ ಹಾಕತನ ವರ್ಷ ಪೂರ ತಿಂತನ ಹೊರಗೆ ಬಾಯ್ ಅನಿಲ್ ಎ ಆರ್ ಗಿಣಿಯಂಗ ಗಿಡದಾಗತ್ತಿ ತಿಂದು ನೋಡ್ಲೇನ ಹಣ್ಣು ಕಾಯಿ ರುಚಿಯ ನೋಡಿ ಹೀರಿ ಬಿಡಲೇನ ಜಾರೆಯ ಹುಡುಗ ತಿಂದು ವಾದನ ಕಾಯಿ ತಿಂದು ಬಟ್ಟ ಬಿಟ್ಟು ನೋಡಿ ವಾದನ ನಾಗಿ ನಿನ್ನ ಗಿಡದಾಗೆಷ್ಟು ಭಾರಿ ಮಾವಿನಕಾಯಿ ಕಲ್ಲು ಮಗದ ಕೆಡವಲೇನ ಸಣ್ಣ ಮೇಡಿಗಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನನ್ನ ಬಾ